ನಮಸ್ಕಾರ. ನಾವು ಇಂದು ಹಲವು ವಾರ್ಡ್ಗಳ ಅಭಿವೃದ್ಧಿ ವಿಷಯವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ವಿಷಯವಾಗಿ ಇಂದು ರಾಮ ಮಂದಿರ ಹೊರಗಡೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾಗಿರ್ಬೋದು, ನಾಗರಿಕರಾಗಿರ್ಬೋದು ಎಲ್ಲರೂ ಭಾಗವಹಿಸಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ವಿಷಯವಾಗಿ ಒಂದು ಪ್ರತಿಭಟನೆಯಾಗಿದೆ. ಇಲ್ಲಿ ಶಾಸಕರಾಗಲಿ ಪಾಲಿಕೆ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ. ಅದನ್ನು ಪ್ರತಿಭಟನಾಕಾರರು ದಂಡಿಸಿ ರಾಮ ಮಂದಿರ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವರನ್ನು ಪೊಲೀಸರು ತಡೆ ಹಿಡಿದಿರುವಂಥದ್ದು. ದಯಮಾಡಿ ಈ ಮೂಲಕ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡ್ತೇವೆ. ನೀವು ಕೇವಲ ಇವತ್ತು 1,000 ಜನರಿಗೆ ತಡೆದಿರ್ಬೋದು, ಮುಂದೆ 10,000 ಜನ ಆಗ್ತದೆ, ಅವಾಗ ತಡೆಯುವಂಥ ಪ್ರಶ್ನೆನೇ ಬರೋದಿಲ್ಲ. ಇದನ್ನು ಬಿಟ್ಟು ನಮ್ಮ ನಾಯಕರಂತ ಅಪ್ಪುಗೌಡರ ವಿರುದ್ಧ ಏನು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಕಿಡಿಗೇಡಿಗಳು ಒಂದು ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಕೇವಲ ಅಪ್ಪುಗೌಡರ ಅಭಿಮಾನಿಗಳಷ್ಟೇ ಅಲ್ಲ, ಹಿಂದೂ ಅಭಿಮಾನಿಗಳು, ಹಿಂದೂ ಸಮಾಜದವರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ದಯಮಾಡಿ ಪೊಲೀಸ್ ಅಧಿಕಾರಿಗಳಲ್ಲಿ ಸರ್ಕಾರದ ಮನವಿಯನ್ನು ಮಾಡ್ತೇನೆ. ನಮ್ಮ ಶಾಸಕರ ಮೇಲಿನ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವ್ರ ಮೇಲಿನ ಒಂದು FIR ವಾಪಸ್ ತೆಗೆದುಕೊಳ್ಬೇಕು. ಆ ಕಿಡಿಗೇಡಿಗಳ ಮೇಲೆ FIR ಮಾಡಬೇಕು. ಇಲ್ಲ ಅಂತಂದ್ರೆ ಇವತ್ತು 1,000 ಆಗಿದೆ, ನಾಳೆಗೆ 10,000 ಆಗ್ತದೆ. ದಯಮಾಡಿ ಜನ ಇದು ಆಗೋಕ್ಕಿಂತ ಮೊದಲು ತಾವು ಇದನ್ನು ಎಚ್ಚೆತ್ತುಕೊಳ್ಬೇಕು. ಮತ್ತು ಮುಖ್ಯವಾಗಿ ಇನ್ನು ಅಭಿವೃದ್ಧಿ ವಿಷಯಕ್ಕೋಸ್ಕರ ಇಷ್ಟು ಜನ ಹೆಣ್ಮಕ್ಳು, ತಾಯಂದರು, ಹಿರಿಯರು ಎಲ್ಲರೂ ಬಂದಾರ. ಅದರ ಪಾಲಿಕೆ ಅಧಿಕಾರಿಗಳು ಒಂದು ತಾಸು ತಡ ಮಾಡಿ ಕೇವಲ ಅಧಿಕಾರಿಗಳು ಬಂದಾರ. ಮಾನ್ಯ ಆಯುಕ್ತರು ಇಷ್ಟು ಜನ ನಿಂತಾಗ ಯಾವುದೋ ಮೀಟಿಂಗ್ ಅರ್ಜೆಂಟ್ ಇಲ್ಲ, ದಯಮಾಡಿ ಇಲ್ಲಿ ಬರಬೇಕು, ಬಂದು ಜನರ ಸಮಸ್ಯೆ ತಗೋಬೇಕು. ಇಲ್ಲಾಂದ್ರೆ ಈ ಪ್ರತಿಭಟನೆ ಮುಗಿಯಲ್ಲ. ಇವತ್ತಿನ ದಿನ ಈಗ ಅಲ್ಲಂ ಪ್ರಭು ಶಾಸಕರಾಗಿ 3 ವರ್ಷ ಕಾಲ ಕಳೆದೋಯ್ತು. ಇನ್ನೂ ಅಭಿವೃದ್ಧಿ ಕುಣಿತಾನೆ ಬಿದ್ದಿದೆ. ಯಾವ ಅಭಿವೃದ್ಧಿ ಯಾವುದು ಒಂದು ಕಣ್ಣಿಗೆ ಯಾರಿಗೂ ನನಗೆ ಯಾಕೆ ಎಲ್ಲ ತಮಗೂ ಕಾಣಿಸ್ತಾ ಇಲ್ಲ. ಯಾವುದು ಅಭಿವೃದ್ಧಿ ಮಾಡ್ಯಾರ, ಎದಿ ತಟ್ಟ ಹೇಳಂಪ್ಲೆ ಯಾವುದು ಕೆಲಸ ಮಾಡ್ಯಾರ. ಈಗ ನೋಡ್ರಿ, ಈಗ ರಾಮ ಮಂದಿರ ಮೇಲೆ ನಾವು ಸ್ಟ್ರೈಕ್ ಮಾಡಿ ಇಲ್ಲಿಂದ ರೋಡಿನ ತನಕ ಯಾವುದರ ಒಂದು ಮೂರು ಪುಟ್ಟಿ ಮಣ್ಣು ಹಾಕಿಲ್ಲ ಎಲ್ಲಿನೂ. ಈ ರೋಡಿಗೆ 3 ಬುಟ್ಟಿ ಮಣ್ಣಿಲ್ಲ, ತೆಗ್ಗಗಳಿದ್ದಾವ. ಮಳೆ ಬಂದರೆ ಇಲ್ಲಿ ಜೀವನ ಪ್ರಕಾಶ್ ಸ್ಕೂಲ್ ಬಳಿ ಆಯಿತು, ಮತ್ತು ನಮ್ಮ ಅಂಡರ್ ಬ್ರಿಡ್ಜ್ ಆಯ್ತು, ತುಂಬ ಹೋಗ್ತದೆ. ಹೋಗಕ್ಕೆ ಬರ್ಲಿಕ್ಕೆ ಜನರಿಗೆ ತೊಂದರೆ ಅದ. ಹಾಗೂ ಮತ್ತು ಎಲ್ಲ ಜನರಿಗೆ ನೀರಿನ ಪ್ರಾಬ್ಲಮ್ ಅದ. ಬೇಸಿಗೆಯಲ್ಲಿ ನೀರಂತೂ ಕೊಟ್ಟಿಲ್ಲ. ಈಗ ಬೇಸಿಗೆ ಮುಗಿತಾನೆ ಬಂತು, ಒಂದು ನೀರು ಕಂಡಿಲ್ಲ. ಕಾರ್ಪೊರೇಷನ್ನಿಂದ ಆಯಿತು ಅಥವಾ ಶಾಸಕರ ಅನುದಾನದಲ್ಲಿ ಅದು ಮನೆಗೆ ಗಲ್ಲಿಗೆ ಟ್ಯಾಂಕರ್ ಕಳಿಸ್ತಿದ್ರು. ಅವಾಗ ನಮ್ಮ ಶಾಸಕರಿದ್ದಾಗ ಪ್ರತಿ ಓಣಿಗೆ ಒಂದು ಟ್ಯಾಂಕರ್, 2 ಟ್ಯಾಂಕರ್ ಕಳಿಸ್ತಿದ್ರು. 1 ಟ್ಯಾಂಕರ್ ಸುತ್ತಿಗೆ ನಾವು ಈ ವರ್ಷದಲ್ಲಿ ಯಾರೂ ನೋಡಿಲ್ಲ. ದಯಮಾಡಿ ಇವತ್ತು ನಾವು ಪ್ರತಿಭಟನೆ ಮಾಡೋ ಕಾರಣ ಅಂದರೆ ಯಾವುದು ಇಲ್ಲಿ ಕಲಬುರಗಿಯಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಂತ ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ರು ನಿಕಟಪೂರ್ವ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ಮತ್ತು ಅವರ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಭಿವೃದ್ಧಿ ಅಂತೇಳಿ. ಮೊನ್ನೆ ಅಲ್ಲಂ ಪ್ರಭು ಪಾಟೀಲ್ರಿಗೆ ವೇದಿಕೆ ಮೂಲಕ ನಾನು ಆಹ್ವಾನ ಕೊಡ್ತೇನೆ. ತಾವು ಸಮಯ ದಿನಾಂಕ ನಿಗದಿ ಮಾಡಿ ಕಳೆದ 25 ವರ್ಷಗಳ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ಪರ್ವ ಕುರಿತು ನಾನು ದಾಖಲೆ ಸಮೇತ ವಿವರಿಸ್ತೇನೆ. ತಾವೇನು 3 ವರ್ಷಗಳ ಅವಧಿಯಲ್ಲಿ ಮಾಡಿದ್ರೆ ಅನ್ನೋದನ್ನು ಈ ದಕ್ಷಿಣ ಮತಕ್ಷೇತ್ರದ ಜನತೆ ಮುಂದೆ ನಾವು ಇಡೋಣ. ಒಂದು ಉತ್ತಮಕರವಾದಂಥ ಆರೋಗ್ಯಕರವಾದಂಥ ಚರ್ಚೆ ಆಗಲಿ. ರಾಜಕಾರಣ ಏನೇ ಇರಬಹುದು, ಆದರೆ ರೇವೂರಗೌಡರ ಕುಟುಂಬದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಜ್ಞೆಯಿಂದ ಮಾತಾಡಬೇಕಾಗ್ತದೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲೇ ತಂದೆಯನ್ನು, ತಾಯಿಯನ್ನು, ಮಗನನ್ನು ಶಾಸಕ ಮಾಡಿದಂಥ ಕ್ಷೇತ್ರ ಕಲಬುರಗಿ ದಕ್ಷಿಣ ಮತಕ್ಷೇತ್ರ. ಆದರೆ ಅಭಿವೃದ್ಧಿಯನ್ನು ಮರೆತು ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇಳಿದು ರೇವೂರಗೌಡರ ಕುಟುಂಬಕ್ಕೆ ಮಸಿ ಬೆಳಿಬೇಕು, ಅವರ ಇಡೀ ರಾಜಕೀಯ ಜೀವನಕ್ಕೆ ಮತ್ತು ಸಾರ್ವಜೀವನಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂದರೆ ಕಾರ್ಯಕರ್ತರು, ಅಭಿಮಾನಿಗಳು ನಾವು ಯಾರೂ ಸಹಿಸಿಕೊಳ್ಳೋದಿಲ್ಲ. ದತ್ತಾತ್ರೇಯ ಪಾಟೀಲರು ಮತ್ತು ರೇವೂರಗೌಡರ ಕುಟುಂಬದ ರಾಜಕಾರಣ ಮತ್ತು ಸಾರ್ವಜನಿಕ ಬದುಕು ತೆರೆದಿಟ್ಟ ಪುಸ್ತಕ, ಯಾವಾಗ ಬೇಕಾದರೂ ಅಧ್ಯಯನ ಮಾಡ್ಬೋದು. ಮೊನ್ನೆ ಅಲ್ಲಂ ಪ್ರಭು ಪಾಟೀಲರು ತಾವು ವಿಫಲರಾಗಿದ್ದೀರಿ. ಮತಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು, ಕ್ಷೇತ್ರದ ಜನತೆ ಭಾವನೆಗಳನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಮರೆತು ಕೇವಲ ಪತ್ರಿಕೆ ಹೇಳಿಕೆ ಕೊಡೋದು, ಪೇಪರ್ ಸ್ಟೇಟ್ಮೆಂಟ್ ಕೊಡೋದು, ಫೋಟೋ ತಗೊಳ್ಳೋದು, ಹೇಳೋದು 20 ವರ್ಷ ಏನು ಮಾಡಿದ್ರು, 25 ವರ್ಷ ಏನು ಮಾಡಿದ್ರು ಅಂತೇಳಿ. ನೀವೇನು ರಸ್ತೆ ಮೇಲೆ ಹೋಗ್ತೀರಿ, ಅದು ರೇವೂರಗೌಡರ ಕುಟುಂಬ ಮಾಡಿದಂಥ ರಸ್ತೆ, ಅವರ ಅಧಿಕಾರಾವಧಿ ಇರೋದಂಥ ರಸ್ತೆ. ಇವತ್ತು ತಾವೇನು ಮಾತಾಡ್ತೀರಿ, ಬೆಳಕಿನ ಬೀದಿ ದೀಪಲ್ಲಿ ತಿರುಗಾಡ್ತೀರಿ, ಅದು ರೇವೂರಗೌಡರ ಕುಟುಂಬದಂಥ ವ್ಯವಸ್ಥೆ. ಕಲಬುರಗಿಯಲ್ಲಿ ಒಂದು ಅಭಿವೃದ್ಧಿ ಪರ್ವವನ್ನು, ದಕ್ಷಿಣ ಮತಕ್ಷೇತ್ರವನ್ನು ಅತ್ಯಂತ ಮಾದರಿ ಕ್ಷೇತ್ರವನ್ನು ನಮಗೆ ಮಾಡುವಂಥ ಮಾನ್ಯ ನಮ್ಮ ನಾಯಕರಂತ ದತ್ತಾತ್ರೇಯ ಪಾಟೀಲ್ ರೇವೂರವರು. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ಮುಕ್ತವಾಗಿ ಆಹ್ವಾನ ಕೊಡ್ತೇವೆ. ತಾವೆಲ್ಲಿ ಬಾ ಅಂತ ಹೇಳ್ರಿ, ನಾವು ದಾಖಲೆಯೊಂದಿಗೆ ಬರ್ತೇವೆ. 3 ವರ್ಷದಲ್ಲಿ ತಾವೇನು ಅಭಿವೃದ್ಧಿ ಮಾಡಿದ್ರೆ ಜನರ ಮಧ್ಯೆ ಇರೋಣ.